ಜೈ ಶ್ರೀರಾಮ್ ಜಗತಿ ಜಗತಿ ಚಾನೆಲ್ ಜೈ ಶ್ರೀರಾಮ್ ಜಗತಿ ಚಾನಲ್ಗೆ ನಿಮಿಷ ಹಿಂಗ್ ನಡ್ಕೊಂಡ್ ಕೇಳ ಸುಂದ್ರೆ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಅಂತ ಹೇಳ್ತೀನಿ ಮತ್ತೆ ಕ್ಲಾಸ್ ಕೊಡ್ತಾರೆ. ಸುಮ್ಮನೆ ನೀನ್ ಲೈಫ್ ಅಲ್ಲಿ ಮಾಡ್ಲೇಬೇಕು ಅನ್ಕೊಂಡಿರೋ ಕೆಲಸ ಮಾಡ್ಲೇಬಾರ್ದು ಅನ್ನೋ ಕೆಲಸ ಆಗಿತ್ತು. ಉಲ್ಟಾ ಹೇಳಿ ಯಾರದು ರಾತ್ರಿಯ ಹೊತ್ತು ಸ್ಮಶಾನ ಕಾಯುತ್ತಿರುವ ಈ ವೇಳೆಯಲ್ಲಿ ನನಗೆ ತಿಳಿಯದಂತೆ ಬಂದ ನೀನು ಯಾರು? ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಥ್ಯಾಂಕ್ ಯು. ನಿಮ್ಗೂ ಅಂದಿ ಜಗತಿ ಜೈ ಶ್ರೀರಾಮ್ ಜಗತಿ ಚಾನೆಲ್ಗೆ ಸ್ವಾಗತ. ಯಕ್ಷಗಾನ, ಭರತನಾಟ್ಯ ಮಾಡ್ತೀನಿ. ನಾಟಕ, ಏಕಪಾತ್ರ ಅಭಿನಯ ಸ್ಟೇಟ್ ಲೆವೆಲ್, ಪೇಂಟಿಂಗ್ ನ್ಯಾಷನಲ್ ಲೆವೆಲ್, ಇನ್ನು ಚೆಸ್ ಅದನ್ನು ಆಡ್ತೀನಿ. ಸ್ಪೀಚು, ಎಸ್ಸೆ, ರಂಗೋಲಿ ಇದಕ್ಕೆಲ್ಲ ಆಲ್ ರೈಟ್. ಇಷ್ಟೆಲ್ಲದಕ್ಕೂ ಎಸ್ ಅಂತ ಹೇಳೋರೊಬ್ರು ನಮ್ ಜೊತೆ ಇದ್ದಾರೆ, ಮಾತಾಡ್ಸೋಣ ಬನ್ನಿ. ಹಾಯ್ ಶ್ರೇಯಾ. ಹಲೋ, ನಮಸ್ತೆ. ನಿನ್ ಪರಿಚಯ ಅಂತೂ ನನ್ಗಿದೆ, ನಿನ್ ಪರಿಚಯನ ನಮ್ ವೀಕ್ಷಕರಿಗೆ ಮಾಡ್ಕೊಡ್ತೀಯಾ? ಖಂಡಿತವಾಗ್ಲು. ನನ್ನ ಹೆಸರು MV ಶ್ರೇಯಾ ಅಂತ. ನನ್ನ ಊರು ಶಿರಸಿ ಸಮೀಪದ ಮುಂಡಗೇಸರ. ನಾನು ಈಗ ಸೆಕೆಂಡ್ PU ಓದ್ತಾ ಇದ್ದೀನಿ, ಸೈನ್ಸ್. ನನ್ನ ಅಪ್ಪ ಅಮ್ಮ ಇಬ್ರು ಟೀಚರ್ಸ್. ಅಪ್ಪನ ಹೆಸರು ವಿಶ್ವೇಶ್ವರ್ ಅಂತ, ಅಮ್ಮನ ಹೆಸರು ಶಶಿಕಲಾ. ನನಗೆ ಒಬ್ಬ ತಮ್ಮ ಇದ್ದಾನೆ, ಅವನ ಹೆಸರು ಶಮರ್ದ್ ಅಂತ. ಅವನಿಗೆ 7th ಸ್ಟ್ಯಾಂಡರ್ಡ್ ಇರುತ್ತೆ. ಶ್ರೇಯಾ, ನೀನೊಬ್ಳು ಬಹುಮುಖ ಪ್ರತಿಭೆ. ಇಷ್ಟೊಂದು ಪ್ರತಿಭೆ ಇಟ್ಕೊಂಡಿದ್ಯಾ. ಈ ಪ್ರತಿಭೆನೆಲ್ಲ ನೀ ಹೇಗ್ ಬೆಳೆಸ್ಕೊ ಬಂದೆ? ಬಾಲ್ಯದಿಂದಲೂ ಇಂಟ್ರೆಸ್ಟ್ ಇತ್ತಾ ಅಥವಾ ಪೇರೆಂಟ್ಸ್ ಹೇಳಿದ್ರು ಅಂತ ಜಾಯಿನ್ ಆದ್ಯಾ, ಏನು? ನಾ ಸಣ್ಣಿರುವಾಗಿಂದನೂ ನನ್ಗೆ ಡ್ರಾಯಿಂಗು ಮತ್ತೆ ಡ್ಯಾನ್ಸ್ ಎಲ್ಲ ಇಂಟ್ರೆಸ್ಟ್ ಇತ್ತು. ನನ್ನಮ್ಮ ಟೀಚರ್ ಆಗಿರೋದ್ರಿಂದ, ಅಂದ್ರೆ ಅವ್ರೊಬ್ರು ಸ್ಟೂಡೆಂಟ್ ಇದ್ರು, ಅವರು ಯಕ್ಷಗಾನ ಮಾಡೋದನ್ನ ನೋಡಿ ನನ್ಗೂ ಓಕೆ ಇದನ್ನ ಮಾಡ್ಬೇಕು, ತುಂಬಾ ಚೆನ್ನಾಗಿದೆ, ಇನ್ನು ನೋಡ್ಬೇಕು ಅನ್ಸ್ತಿತ್ತು. ಆಗ ನಾನು ಜಾಯ್ನ್ ಆಗಿದ್ದು ಯಕ್ಷಗಾನ ಕ್ಲಾಸಿನ. ಅಲ್ಲಿಂದ ಅದು ಪ್ರಾಕ್ಟೀಸ್ ಆಗಿ, ಅಂದ್ರೆ ಶಿಬಿರಗಳಲ್ಲಿ ಕಲಿತು ಬಂದದ್ದು. ಇನ್ನು ಭರತನಾಟ್ಯ, ಅದನ್ನ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ವಿದುಷಿ ಸೀಮಾ ಭಾಗವತ್ ಅವರ ನಟರಾಜ ನೃತ್ಯ ಶಾಲೆಗೆ ಜಾಯ್ನ್ ಆಗಿದ್ದು. ಅವರು ಮತ್ತೆ ಅವ್ರ ಮಗಳಾದಂತ ವಿದುಷಿ ದೀಪಾ ಭಾಗವತ್ ಅವ್ರ ಹತ್ರ ಅಭ್ಯಾಸ ಮಾಡ್ತಾ ಇದ್ದೇನೆ. ಈಗ ಸೀನಿಯರ್ ಮುಗ್ದಿದೆ, ಇನ್ನು ವಿದ್ವತ್ ಅಭ್ಯಾಸವನ್ನ ಮಾಡ್ಬೇಕು. ಇನ್ನು ನೀವು ಕೇಳಿದ್ರಿ ಚೆಸ್ ಹೆಂಗೆ ಅಂತ. ಚೆಸ್ ಸಣ್ಣಿರುವಾಗ ನನ್ನ ಫ್ರೆಂಡ್ ಒಬ್ಳು ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅವಳೇ ಆಡೋಣ ಬಾ ಅಂತ ಹೇಳ್ಕೊಟ್ಟಿದ್ಲು. ನನ್ಗೆ ಏನು ಗೊತ್ತಿರ್ಲಿಲ್ಲ. ಅಲ್ಲಿಂದ ನಾನೇನೋ ಒಂದ್ ಹೊಸ ಇಂಟ್ರೆಸ್ಟ್ ಅನ್ನ ಹುಡ್ಕೊಂಡು ನನ್ನ ಟೀಚರ್ಸ್ ಗೈಡೆನ್ಸ್ ಇಂದ ನೆಕ್ಸ್ಟ್ ಲೆವೆಲ್ ಎಲ್ಲ ಆಡ್ಲಿಕ್ಕೆ ಅವಕಾಶ ಸಿಕ್ತು. ಸೊ ಹೀಗೆ ಚೆಸ್ ಡಿಸ್ಟ್ರಿಕ್ಟ್ ಲೆವೆಲ್ ವರೆಗೆ ಹೋಗಿದ್ದೆ. ಅದೊಂದು ಹಾಬಿ ಆಯ್ತು ಇವಾಗ. ಇನ್ನು ಪೇಂಟಿಂಗ್, ನಾನು ಬೋರ್ ಹೊಡೆಯೋ ಟೈಮಲ್ಲಿ ಎಲ್ಲ ಮಾಡೋದು ಪೇಂಟಿಂಗ್ ಅಥವಾ ಏನಾದ್ರೂ ಒಂದು ಸ್ಕೆಚ್ ಹಿಂಗೆ ಬಿಡಿಸ್ತಿದ್ದೆ. ಸಣ್ಣಿರುವಾಗಿಂದನೂ ಕಾಂಪಿಟೇಷನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿ, ಆಮೇಲೆ ಅಲ್ಲಿ ಪ್ರೈಸ್ ಬರ್ಲಿಕ್ಕೆ ಅಂದ್ಮೇಲೆ ಓಕೆ ನನ್ಗೂ ಡ್ರಾಯಿಂಗ್ ಸ್ವಲ್ಪ ಬರ್ತದೆ ಅಂತ ಫೀಲ್ ಆದ್ಮೇಲೆ ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು. ಹೀಗೆ ಡ್ರಾಯಿಂಗ್, ಎಸ್ಸೆ ಮತ್ತೆ ಸ್ಪೀಚ್. ಅಂದ್ರೆ ನನ್ಗೆ ಸ್ಟೇಜ್ ಫಿಯರ್ ಇಲ್ಲ ಆಗಿತ್ತು ಸ್ಪೀಚ್ ಮಾಡುವಾಗ. ಸೊ ಮಾತಾಡ್ಲಿಕ್ಕಂತೂ ಭಯ ಇಲ್ಲ. ಏನೋ ಒಂದು ವಿಷಯ ಕೊಟ್ಟಿದ್ರು, ಸಣ್ಣಿರುವಾಗ ಅದ್ ಗೊತ್ತಿಲ್ಲಾಗಿತ್ತು ಅದ್ರ ಬಗ್ಗೆ ಎಲ್ಲ. ಜಸ್ಟ್ ಹಿಂಗೆ ಯಾರೋ ಹೇಳಿದ್ದನ್ನ ಕೇಳಿ ಅಥವಾ ಬೇರೆಯವ್ರ ಹತ್ರ ಕಲ್ತ್ಕೊಂಡು ಹೇಳೋದು. ಹಾಗೆ ಮಾತಾಡುವ ಒಂದು ಸ್ಪೀಚ್ ಮಾಡುವಂತ ಹಾಬಿ ಬೆಳೀತು. ಹಾಗೆ ಎಸ್ಸೆ ನನ್ಗೆ ಬರೆಯೋದು ತುಂಬಾ ಇಷ್ಟ. ಸೊ ಒಂದಿಷ್ಟು ಬೇರೆ ಸಾಹಿತಿಗಳದ್ದು ನೋಡ್ಕೊಂಡು ಅವ್ರದ್ದು ವಿಷಯಗಳನ್ನ ಬರೆದು ಆಮೇಲೆ ಅದಕ್ಕೆ ಸ್ವಲ್ಪ ನನ್ನ ಒಪಿನಿಯನ್ ಆಡ್ ಮಾಡೋದು, ಹೀಗೆ ಎಸ್ಸೆ ಬರೆಯೋದು ಪ್ರಾಕ್ಟೀಸ್ ಆಗಿತ್ತು. ನೀನ್ ಹೇಳ್ದೆ ಅಲ್ಲ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದೀನಿ ಅಂತ. ಯಾವ ಲೆವೆಲ್ಗೆ ಹೋಗಿದ್ಯಾ? ನಂದು ಫಸ್ಟ್ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದು ಒಂದು ಪೋಸ್ಟರ್ ಡಿಸೈನಿಂಗ್ ಕಾಂಪಿಟೇಷನ್ ಅಂತ. ಅದು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡೋದಿತ್ತು. ನಂದು ಫಸ್ಟ್ ಪ್ರೈಮರಿ ಸ್ಕೂಲ್ ಶ್ರೀನಿಕೇತನ, ಅದು CBSE ಸ್ಕೂಲ್ ಆಗಿದ್ರಿಂದ ಆಲ್ ಇಂಡಿಯಾ ಲೆವೆಲ್ CBSE ಆಗಿದ್ದಕ್ಕೆ ಆ ಕಾಂಪಿಟೇಷನ್ ಮೂಲಕ ನಾನು ಅಂದ್ರೆ ಡ್ರಾಯಿಂಗ್ ಒಂದು ಕಾಂಪಿಟೇಷನ್ ಅಂತ ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ಅದು ಜಸ್ಟ್ ಹಿಂಗೆ ಬಿಡಿಸಿ ಕೊಟ್ಟಿದ್ದಾಗಿತ್ತು, ಸ್ಕೂಲಲ್ಲಿ ಕೊಟ್ಟಿದ್ದು. ಅವರು ನನ್ನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡಿದ್ರು. ಅದು ಡಿಸ್ಟ್ರಿಕ್ಟ್, ಡಿವಿಷನ್, ಸ್ಟೇಟ್, ನ್ಯಾಷನಲ್ ಲೆವೆಲ್ ವರೆಗೂ ಹೋಗಿತ್ತು. ಸೊ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಪೋಸ್ಟರ್ ಡಿಸೈನಿಂಗ್ ಕಾಂಪಿಟೇಷನ್ ಅಲ್ಲಿ ನನ್ಗೊಂದು ಅವಾರ್ಡ್ ಸಿಕ್ಕಿತ್ತು. ಮತ್ತೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಕಲೋತ್ಸವ ಅಂತ ಇತ್ತು. ಅದರಲ್ಲಿ ಜಾನಪದ ನೃತ್ಯ ವಿಭಾಗದಲ್ಲಿ ನಾನು ಯಕ್ಷಗಾನವನ್ನ ಮಾಡಿದ್ದೆ. ಅದು ಸಹ ನ್ಯಾಷನಲ್ ಲೆವೆಲ್ ವರೆಗೆ ಹೋಗಿತ್ತು. ಅದು ನನ್ನ ಶಿಕ್ಷಕರಾದಂತಹ ನಾರಾಯಣ್ ಭಾಗವತ್ ಅವ್ರ ಗೈಡೆನ್ಸ್ ಮೂಲಕ ಹೋಗದ್ದು.
ಅದಾದ್ಮೇಲೆ 10th ಸ್ಟ್ಯಾಂಡರ್ಡ್ ಅಲ್ಲಿ ನಾಟಕ, ಸೈನ್ಸ್ ನಾಟಕದಲ್ಲಿ ಹೋಗಿದ್ದೆ ಸ್ಟೇಟ್ ಲೆವೆಲ್ ವರೆಗೆ. ಇದು ಗ್ರೂಪ್ ಆಗಿ ಹೋಗಿದ್ದು. ಇನ್ನು ಕನ್ನಡ ಬರವಣಿಗೆ ಸ್ಪರ್ಧೆ ಇತ್ತು, ಅದರಲ್ಲಿ ನಂದು ಸ್ಟೇಟ್ ಲೆವೆಲ್ ಅಲ್ಲಿ ವಿನ್ ಆಗಿತ್ತು. ಮತ್ತೆ ಪ್ರಬಂಧದಲ್ಲಿ ಹೀಗೆ ಹಲವಾರು ವಿಭಾಗದಲ್ಲಿ ಪ್ರೈಸ್ ಬಂದಿದೆ. ಮತ್ತೆ ಹೋದ ವರ್ಷ ರೀಸೆಂಟ್ ಆಗಿ ಅಂದ್ರೆ ಫಸ್ಟ್ PU ದಲ್ಲಿರುವಾಗ ಏಕಪಾತ್ರ ಅಭಿನಯ ಸ್ಟೇಟ್ ಲೆವೆಲ್ ಅಲ್ಲಿ 3rd ಬಂದಿತ್ತು. ಮತ್ತೆ ರೀಸೆಂಟ್ ಆಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಹ ಸಿಕ್ಕಿದೆ. ಇದ್ರ ಜೊತೆಗೆ ಲಾಸ್ಟ್ ಇಯರ್ ನ್ಯಾಷನಲ್ ಲೆವೆಲ್ ಮ್ಯಾಥ್ಸ್ ಟ್ಯಾಲೆಂಟ್ ಎಕ್ಸಾಮ್ ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 6th ಬಂದಿತ್ತು. ಹೀಗೆ ತುಂಬಾ ನನ್ನ ಪ್ರತಿಭೆಯನ್ನು ಗುರುತಿಸಿ ತುಂಬಾ ಸಂಘ ಸಂಸ್ಥೆಗಳು ಗುರುತಿಸಿ ನನ್ನನ್ನು ಗೌರವಿಸಿದ್ದಾರೆ. ಆಗ್ಲಿ, ನಿಂಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿ ಗೌರವಗಳು ದೊರಕಲಿ ಅಂತ ನಾನೊಂದು ವೆಲ್ ವಿಷರ್ ಆಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನೀನು ಅಕಾಡೆಮಿಕ್ಸ್ ಅಲ್ಲೂ ಒಳ್ಳೆ ಸಾಧನೆಯನ್ನ ಮಾಡ್ತಿದೀಯಾ. SSLC ಸ್ಟೇಟ್ಗೆ 10th ರ್ಯಾಂಕ್ ಕೂಡ ಬಂದಿದೀಯಾ. ಈ ಟ್ಯಾಲೆಂಟ್ಗಳು ಮತ್ತೆ ಈ ಎಜುಕೇಶನ್ ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀಯಾ? ಮನೇಲಿ ಹೇಗ್ ಸಪೋರ್ಟ್ ಇದೆ? ಮನೇಲೂ ಚೆನ್ನಾಗಿ ಸಪೋರ್ಟ್ ಇದೆ, ಮತ್ತೆ ಟೀಚರ್ಸ್ ಸಹ ಸಪೋರ್ಟ್ ಮಾಡಿದ್ದಾರೆ. ಈಗ ಮನೇಲಿ ನಾನು ಯಾವ್ದಾದ್ರು ಕಾಂಪಿಟೇಷನ್ ಅಥವಾ ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ನಾನು ಭಾಗವಹಿಸ್ತೇನೆ ಅಂದ್ರೆ ಬೇಡ ಅಂತ ಯಾರು ಹೇಳಲ್ಲ. ಅವರು ನನಗೆ ನನ್ನ ಬ್ಯಾಕ್ ಬೋನ್ ಅಂದ್ರೆ ನನ್ನ ಪೇರೆಂಟ್ಸ್. ಆಬ್ವಿಯಸ್ಲಿ ನಾನು ಎಲ್ಲಿ ಹೋಗುದಾದ್ರೂ ಅವರೇ ನನ್ನನ್ನು ಕರ್ಕೊಂಡು ಹೋಗಿ ಬಿಟ್ಟು ಕರ್ಕೊಬಂದು ಮಾಡ್ತಾರೆ. ನನಗೆ ರೆಸ್ಟ್ರಿಕ್ಷನ್ಸ್ ಯಾವ್ದು ಮಾಡ್ಲಿಲ್ಲ. ಯಾವ್ದಾದ್ರು ಒಳ್ಳೆ ಪಾತಲ್ಲಿ ಹೋಗ್ತೆ ಅಂತ ಹೇಳಿದ್ರೆ ಅವರು ಸಹ ನಂಗೆ ಅದರಲ್ಲಿ ಹೇಗೆ ಹೋಗ್ಬೇಕು, ಹೇಗೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಗೈಡೆನ್ಸ್ ಮಾಡಿದ್ದಾರೆ. ಇದ್ರ ಜೊತೆಗೆ ಸ್ಕೂಲ್ ಮತ್ತೆ ಟೀಚರ್ಸ್ ಸಪೋರ್ಟ್. ಸೊ ನಾನು ಏನಾದ್ರೂ ಮಾಡ್ಲಿಕ್ಕೆ ಮುಂಚೆ ಅವ್ರ ಗೈಡೆನ್ಸ್ ಇತ್ತು. ಹೀಗೆ ಫ್ರೆಂಡ್ಸು, ಫ್ಯಾಮಿಲಿ, ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಸಪೋರ್ಟ್ ಇರೋದ್ರಿಂದ ಯಾವ್ದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಥವಾ ಸ್ಟಡೀಸ್ ಯಾವ್ದು ಹಾರ್ಡ್ ಅಂತ ಅನಿಸ್ಲಿಲ್ಲ. ಹೀಗೆ ನಂಗೆ ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೇನೆ ಅಂತ ನನ್ಗೂ ಗೊತ್ತಿಲ್ಲ. ಹೀಗೆ ಕಲಿತಾ ಇದ್ದೇನೆ. ಶ್ರೇಯಾ, ನಿನ್ ಮುಂದಿನ ಏಮ್ ಅಥವಾ ಗೋಲ್ ಏನು? ಈಗ ಹೆಂಗೂ ಬೋರ್ಡ್ಸ್ ಮುಗಿಯತ್ತೆ. ಈಗ 12th ಬೋರ್ಡ್ಸ್ ಹೌದು, ಆದ್ರೆ ನನ್ಗೆ ಇವಾಗ ನೀಟ್ ಕಾನ್ಸಂಟ್ರೇಟ್ ಮಾಡ್ತಿದ್ರಿ. ಸೊ ಬೀಂಗ್ ಅ ಡಾಕ್ಟರ್. ಡಾಕ್ಟರ್ ಅಮ್ಮ. ಶ್ರೇಯಾ, ನೀನ್ ಸ್ಟೇಟ್ ಲೆವೆಲ್ ಏಕಪಾತ್ರ ಅಭಿನಯ ಅಂತ ಅಂದ್ಯಲ್ಲ, 3rd ಬಂತು ಅಂತ ಅಂದ್ಯಲ್ಲ, ಅದ್ರ ಡೈಲಾಗ್ ಸ್ವಲ್ಪ ಹೇಳ್ಬೋದಾ? ಶೋರ್. ಇದು ಚಂದ್ರಮತಿಯ ಪ್ರಲಾಪದ ಒಂದು ಸನ್ನಿವೇಶ. ಚಂದ್ರಮತಿ ಲೋಹಿತಾಶ್ವನನ್ನು ಕರೆದುಕೊಂಡು ಸ್ಮಶಾನಕ್ಕೆ ಬರುವಾಗ ಆಗುವಂತಹ ಒಂದು ಸಂದರ್ಭ ಇದು. ಯಾರದು ರಾತ್ರಿಯ ಹೊತ್ತು ಸ್ಮಶಾನ ಕಾಯುತ್ತಿರುವ ಈ ವೇಳೆಯಲ್ಲಿ ನನಗೆ ತಿಳಿಯದಂತೆ ಬಂದ ನೀನು ಯಾರು? ಇಲ್ಲಿ ಹೇಳುವವರು ಕೇಳುವವರು ಯಾರಿಲ್ಲವೆಂದು ತಿಳಿದೆಯಾ? ಇಲ್ಲಿ ಹೆಣವನ್ನು ಸುಡಬೇಕಾದರೆ ಅಕ್ಕಿ, ಬಟ್ಟೆ, ಹಣವನ್ನು ಕೊಡಬೇಕಾಗುತ್ತದೆ. ಅದಿಲ್ಲದೆ ಯಾವ ಹೆಣವನ್ನು ಸುಡಲಾಗದು. ತೆಗೆ ನಿನ್ನ ಹೆಣವನ್ನು ತೆಗೆ. ಪುಣ್ಯಾತ್ಮ, ನಾನು ಎಲ್ಲವನ್ನೂ ಕಳೆದುಕೊಂಡ ಅನಾಥೆ. ಇವನಿಗೆ ಈ ಪರಿಸ್ಥಿತಿಯಲ್ಲಿ ಯಾರೂ ಗತಿ ಇಲ್ಲ. ತಂದೆಯೂ ಇಲ್ಲ, ಬಂಧು ಬಳಗವೂ ಇಲ್ಲ. ಆದ್ದರಿಂದ ತಾಯಿಯಾದ ನಾನೇ ಹೆಣವನ್ನು ಹೊತ್ತು ತಂದಿದ್ದೇನೆ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ಶ್ರೇಯಾ, ಇದೊಂದು ರ್ಯಾಪಿಡ್ ಫೈರ್ ಮಾಡೋಣವಾ? ಓಕೆ. ನೀನ್ ಲೈಫಲ್ಲಿ ಮಾಡ್ಲೇಬೇಕು ಅನ್ಕೊಂಡಿರೋ ಕೆಲಸ? ಕರೆಂಟ್ಲಿ ಲರ್ನಿಂಗ್. ಮಾಡ್ಲೇಬಾರ್ದು? ಚಾ ಕುಡಿಯೋದು. ಓಕೆ. ಡಾನ್ಸ್ ಆರ್ ಪೇಂಟಿಂಗ್? ಬೋತ್. ಯಕ್ಷಗಾನ ಆರ್ ಭರತನಾಟ್ಯ? ಬೋತ್, ಬಟ್ ಕರೆಂಟ್ಲಿ ಭರತನಾಟ್ಯ. ಓಕೆ. ಈಗ ಒಂದ್ ವರ್ಡ್ ಹೇಳ್ತೀನಿ, ಅದಕ್ಕೆ ಒಂದ್ ವರ್ಡ್ ಡಿಸ್ಕ್ರೈಬ್ ಮಾಡಿ. ಸ್ಟ್ರೆಂತ್? ಫ್ರೆಂಡ್ಸ್. ಪೇರೆಂಟ್ಸ್? ಬ್ಯಾಕ್ ಬೋನ್. ಓಕೆ. ಸ್ಕೂಲ್? ಮೆಮರೀಸ್. ಮಾರಿಕಾಂಬಾ. ಕ್ರೇಜಿಯಸ್ಟ್ ಮೆಮರೀಸ್. ಓಕೆ. ಕಾಂಪಿಟೇಷನ್? ಹೆಲ್ದಿ ಕಾಂಪಿಟೇಷನ್. ಹೆಲ್ತ್? ವೆಲ್ತ್. ಓಕೆ. ಎನಿಮಲ್ಸ್? ಓಕೆ, ಇಟ್ಸ್ ಕ್ಯೂಟ್. ಎನಿಮೀಸ್? ನೋ ಎನಿಮೀಸ್. Oh, no haters. Yes. Okay. Cleanliness? Future India. I guess. Yeah, I hope so. Social media? Platform. Stage? Confidence. Confidence? Everything. Okay. Thank you. ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದೀಯಾ ಎಲ್ಲ ಕ್ವಶನ್ಗೆ. ಖುಷಿ ಆಯ್ತು. ಶ್ರೇಯಾ, ಇಷ್ಟೊತ್ತು ನನ್ ಜೊತೆ ಜಗತಿ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟೆ, ಹೆಂಗ ಅನಿಸ್ತು? ನನ್ ಫಸ್ಟ್ ಟೈಮ್ ಆಕ್ಚುಲಿ ಹಿಂಗ್ ಬಂದು ಒಬ್ರ ಹತ್ರ ಈ ಚಾನೆಲ್ ಮುಂದೆಲ್ಲ ಕುತ್ಕೊಂಡ್ ಮಾತಾಡ್ತಿರೋದು. ಬ್ಯಾಕ್ ಕ್ಯಾಮ್ರಾ ಮಾತಾಡ್ಬೋದು, ಬಟ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಸ್ವಲ್ಪ ಕಾನ್ಶಿಯಸ್ನೆಸ್. ಅಂಡ್ ತುಂಬಾ ಜಾಯ್ಫುಲ್ ಆಗಿತ್ತು ಅಟ್ಮಾಸ್ಫಿಯರ್ ಅಂಡ್ ಎಲ್ಲ ಪೀಪಲ್. ಅಂಡ್ ನೀನು ಆಬ್ವಿಯಸ್ಲಿ ನನ್ನ ಸೀನಿಯರ್, ಸೊ ಇಟ್ಸ್ ನೈಸ್.
ಶ್ರೇಯಾ, ಒಂದ್ ಮೆಸೇಜ್ ಅಥವಾ ಕೋಟ್ ನಿನ್ ಲೈಫ್ ಟೈಮ್ ಅಲ್ಲಿ ಇರುವಂತದ್ದು. Live in the present moment. Future and past is something else. But living in the present moment and enjoying it. ಅದೇ. ಶ್ರೇಯಾ, ನಿಂಗೆ ಮುಂದೆ ಲೈಫ್ ಅಲ್ಲಿ ಫ್ಯೂಚರ್ ಅಲ್ಲಿ ಒಳ್ಳೊಳ್ಳೆ ಅಪರ್ಚುನಿಟಿ ಸಿಗ್ಲಿ, ನೀನ್ ಅನ್ಕೊಂಡಿರೋದೆಲ್ಲ ಆಗ್ಲಿ ಅಂತ ಒಂದ್ ವೆಲ್ ವಿಷರ್ ಆಗಿ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ನಿನ್ನ ಅಮೂಲ್ಯವಾದ ಸಮಯನ್ನ ನಮ್ಮ ಚಾನೆಲ್ಗೋಸ್ಕರ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿನ್ಗೂ ಮತ್ತೆ ಜಗತಿ ಚಾನೆಲ್ಗೂ ಥ್ಯಾಂಕ್ಸ್ ಅಲಾಟ್. ಜಗತಿ